ಪಾಟೀಲ್ ಹೊಂಡಾ ಶೋರೂಮ್ ಐತಿ, ಇಲ್ಲಿ ಬಂದಿವಿ ಈಗ ಐತಿ. ಸೊ ಗಾಡಿಗಳು ನೋಡ್ರಿ, ಇವೆಲ್ಲ ಡಿವೋ ಸೆಕ್ಷನ್ ಐತಿ. ಸೊ ನನಗೂ ಇವತ್ತೇ ಗೊತ್ತಾಗಿದ್ದೆ ಇಲ್ಲಿ ಯೂತ್ ಶೋರೂಮ್ ತಳಗೈತೆ. ತಿಂತು ಅಣ್ಣ ಗಾಡಿ ಬುಕ್ ಮಾಡ್ಬಿಟ್ಟು ಯಾವ್ದು ಗಾಡಿ ಬುಕ್ ಮಾಡಿ? ಡ್ರೀಮ್ ಸೈನ್ ಬೈಕ್ ಬುಕ್ ಮಾಡ. ಡಿವೋ ತಗೋತೀನಿ ಅಂತ ಹೇಳಿ ಅಂದಾನ, ಆದ್ರೆ ಯಾವ ಡ್ರೀಮ್ ಸೈನ್ ತಗೊಂಡ ಡ್ರೀಮ್ ಸೈನ್. ಇಂತೂ ಅಣ್ಣ ಗಾಡಿ ಬುಕ್ ಮಾಡಿದ್ರಿಪ್ಪ. ಸೊ ಈಗ ಮತ್ತೆಲ್ರ ಹೊರಗೆ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅಣ್ಣ ಗಾಡಿ ಬುಕ್ ಮಾಡತಾನ, ಅದಕ್ಕೆ ಇವ್ ಕರ್ಕೊಂಡು ಹೊಂಟೀನಿ. ನೋಡಿರ್ಬೇಕಲ್ಲ ಇವ್ ಅಣ್ಣ ಫೋಕಸ್ ಮಾಡ್ರಿ. ಸೊ ಅಣ್ಣ ಏನೋ ಗಾಡಿ ಬುಕ್ ಮಾಡ್ತಾನತ್ತ. ಸೊ ಆ ಕಡೆ ಹೋಗುದಾದ್ರೆ ಹೋಗ್ತಿವಿ, ಇಲ್ಲತ್ತಂದ್ರೆ ಇಲ್ಲ. ಮತ್ತ ಗಾಡಿ ಗಿಡಿ ಬುಕ್ ಮಾಡಿದ್ರೆ ಅಣ್ಣ ಪಾರ್ಟಿ ಕೊಡ್ತಾನೇನ್ ಗೊತ್ತಿಲ್ಲ. ಪಾರ್ಟಿ ಕೊಡ್ತಾನಂತ ಹೇಳಿ ಅನ್ಕೊಂಡಿನಿ, ಆದ್ರ ಅಣ್ಣ ಪಾರ್ಟಿ ಗಿಟಿ ಕೊಡ್ತೀಯ ಇಲ್ಲೋ ದೋಸ್ತ? ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನ, ಬಾಯ್ಲಿ ಮುಚ್ಕೊಂಡಿರ್ತೀಯ. ಶನಿವಾರ ನಮ್ಗೆ ಏನ್ ನಡೆಯಂಗಿಲ್ಲ. ಶನಿವಾರ ಅಂತ ಹೇಳಿ ಮತ್ತ ಬಗಣಿ ಊಟಾನೇ ಐತಿ. ನೋಡ್ದಾಗ ಕೆಲ್ಸ ಐತಿ, ಹೊಂಟೀನಿ. ಸೊ ಗಾಡಿ ನೋಡಿದ್ರೆ ಹೆವಿ ಹೊಲಸಾಗೈತಿ. ಸೊ ಟೈಮ್ ಇಲ್ಲ, ನೀರ್ನು ಇಲ್ಲ. ಸೊ ತೊಳಿಬೇಕಂತಂದ್ರ ಬಿಜಾಪುರ ಹೋದೆ ಅಂತಂದ್ರ ಅಲ್ಲೇ ತೊಳಸ್ತೀನಿ. ಗಾಡಿ ಓಡ್ಸಂಗೆ ಮನ್ಸ್ ಬರಂಗಿಲ್ಲ, ಅಷ್ಟು ಹೊಲಸಾಗೈತಿ. ಗಾಡಿ ತೊಳತಾನ ಅಂತ ಹೇಳಿ ಪಂಡಿತ ಕೇಳಕ್ ಬಂದಾನ. ಇಲ್ಲಿ ಗುಡಿ ಐತಿ, ಅಲ್ಲಿ ಪಂಡಿತ್ ಇರ್ತಾರ. ಕೇಳ್ಕೊಂಡ ಬಿಜಾಪುರಕ್ಕೆ ಹೋಗ್ತಿವಿ. ಸೊ ಮುಹೂರ್ತ ಕೇಳ್ಕೊಂಡಿವಿ. ಆದ್ರ 5 ಮತ್ತ 6ನೇ ತಾರೀಕಿಗೆ ಮುಹೂರ್ತ ಚಲೋ ಐತಿ, ಆ ಟೈಮಿಗೆ ತಗೋರಿ ಅಂತ ಹೇಳಿ ಅಂದ್ರ. ಸೊ ಅಣ್ಣಾಗ್ರ ನಾಳೆನೆ ಬೇಕಾಗೈತಿ. ಒಟ್ಟ ಗಾಡಿ ಮ್ಯಾಲ ಅಡ್ಡಾಡುನು, ಒಟ್ಟ ಗಾಡಿ ತಗೊಂಡ್ರ ಸಾಕ ಅನ್ನೋರಂಗ್ ಫೀಲ್ ಆಗದಾನ. ಇಲ್ಲಿ ಪಾಟೀಲ್ ಹೊಂಡಾ ಶೋರೂಮ್ ಐತಿ, ಇಲ್ಲಿ ಬಂದಿವಿ. ಇಲ್ಲಿ ಕೊಟೇಶನ್ ತಗಸ್ಕೊಂಡ ನೋಡ್ತೀವಿ ಏನೈತಿ. ಇವು ಗಾಡಿಗಳು ಅದಾವ, ಇವು ತಗೋನು ಏನ್ ಸೈನ್ ತಗೊಳದ ಅಂತ ಹೇಳಿ ಐತಿ, ನೋಡ್ಬೇಕ. ಎಲ್ಲಾ ಸ್ಟಾಕ್ಗಳು ಇಲ್ಲಿ ಇಟ್ಟಾರ ಇವ್ರು. ಸ್ಕೂಟಿ ಡಿವೋ, ಆ ಕಡೆ ಇರೋದು ಪೂರಾ ಸೈನ್. ಎಲ್ಲಾ ಮಾಲ್ ಇಲ್ಲಿ ಇಡ್ತಾರ ಅಂತ ಹೇಳಿ ಇವತ್ತು ಗೊತ್ತಾಗಿದ್ ನನಗೂ. ಐತಿ. ಸೊ ಗಾಡಿಗಳು ನೋಡ್ರಿ, ಇಲ್ಲಿನೂ ಗಾಡಿಗಳಾವು, ಅಲ್ಲಿನೂ ಗಾಡಿಗಳಾವು. ಸೊ ಇವೆಲ್ಲ ಡಿವೋ ಸೆಕ್ಷನ್ ಐತಿ. ಸೊ ನನಗೂ ಇವತ್ತೇ ಗೊತ್ತಾಗಿದ್ದೆ ಇಲ್ಲಿ ಯೂತ್ ಶೋರೂಮ್ ತಳಗೈತೆ. ನೋಡ್ಬೇಕು ಯಾವ ಡಿಸಿಷನ್ ಐತೆ. ಅಣ್ಣ 1 ತಾಸ್ ಗುದ್ದಾಡಿದ ಮ್ಯಾಲ ಅಂತೂ ಇಂತೂ ಗಾಡಿ ಬುಕ್ ಮಾಡಿದ. ಸೊ ಸೈನ್ ಗಾಡಿ ಬುಕ್ ಮಾಡಿದ. ಡಿವೋ ತಗೋತೀನಿ ಅಂತ ಹೇಳಿ ಅಂದ, ಆದ್ರ ತಗೊಂಡ ಸೈನ್ ಪೇಪರ್ ಲೈಫ್ದಾಗ ಓದಿಲ್ರಿ. ಓದಿದೆ ಅಂದ್ರೆ ಉದ್ದಾರ ಆಗ್ಬಿಡ್ತಿದೆ. ನಾನು ಓದ್ತಿರೋದು ಕಾಣಲ್ವಾ? ನಾನೇನ್ ವರ್ಷಕ್ಕ ಕಿತ್ಕೊಂಡೆ ಓದಕ್ಕೇನೆ. ಓದ್ ಹೇಳ್ ಮಗ, ಕನ್ನಡ ಬರಲ್ಲ ಈ ಭಕ್ತಕ್ಕೆ. ಅದಕ್ಕೆ ಈಗ ನೋಡಾತೀನಿ, ಓದಾಗತ್ತಿಲ್ಲ, ಸುಮ್ ಚಿತ್ರ ನೋಡಾತೀನಿ. ತಿಂತು ಅಣ್ಣ ಗಾಡಿ ಬುಕ್ ಮಾಡ್ಬಿಟ್ಟ. ಸೊ ಬೈ ತೋರಿಸ್ಲಾ ಯಾವ್ದು ಗಾಡಿ ಬುಕ್ ಮಾಡಿ? ಡ್ರೀಮ್ ಸೈನ್ ಬೈಕ್ ಬುಕ್ ಮಾಡ್ಯ ನಾನು. ಡಿವೋ ತಗೋತೀನಿ ಅಂತ ಹೇಳಿ ಅಂದಾನ, ಆದ್ರ ಯಾವ್ ತಗೊಂಡ ಅಂದ್ರ ಡ್ರೀಮ್ ಸೈನ್ ತಗೊಂಡ. ಡ್ರೀಮ್ ಸೈನ್ ತಿಂತು ಅಣ್ಣ ಗಾಡಿ ಬುಕ್ ಮಾಡ್ಯಾನ್ರಿ. ಸೊ ಡ್ರೀಮ್ ಸೈನ್ ಬುಕ್ ಮಾಡ್ಯಾನ. ಅದೇ ಖುಷಿದಾಗಿ ಇವತ್ತು ಪಾರ್ಟಿ ಕೊಡ್ತಾನ. ಸೊ ನೋಡ್ಬೇಕು ಏನ್ ಕೊಡ್ತಾನ. ಬೈ ಕೊಡ್ತೀವಿಲ್ಲ ಪಾರ್ಟಿ? ಏನ್ ಚಾ ಬಿಸ್ಕೆಟ್ ಕೊಡಸ್ತಾನ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಓ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಂತೂ ಅಣ್ಣ ಗಾಡಿ ಬುಕ್ ಮಾಡಿದ್ರಿಪ್ಪ. ಸೊ ಈಗ ಮತ್ತೆಲ್ರ ಹೊರಗ್ ಕೆಲ್ಸ ಐತಿ, ಹೋಗ್ಬೇಕ. ನನ್ ಗಾಡಿನೂ ಕಾಣತಿಲ್ಲ, ಇಲ್ಲೇ ಸರ್ವಿಸ್ ಕೊಟ್ಟಿದೆ. ಚಲೋ ಪಾರ್ಟಿ ಕೊಡ್ತಾನಂತಂದ್ರ ಇಲ್ಲಿ ರೈಸ್ ಬಜಿ ತಿನ್ಸಾಕ್ ಕರ್ಕೊಂಡ್ ಬಂದಾನ. ಲಾರ್ಗಳು ಅದಾರ, ಒಮ್ಮರ ಕೇಸ್ ಗೀಸ್ ಹಾಕ್ಯಾರತ್ತಿ ನಮ್ಮ ಮ್ಯಾಲ. ಏನ್ರ ಪಾರ್ಟಿ ಗಿಟಿ ಕೊಡ್ತಾನಂತಂದ್ರ ಇಲ್ಲಿ ರೈಸ್ ಬಜಿ ತಿನ್ಸಾಕ್ ಕರ್ಕೊಂಡ್ ಬಂದ. ಏನ್ ಮಾಡಿದ್ರಿಪ್ಪ, ರೈಸ್ ಬಜಿನೂ ತಿನ್ಲಿಲ್ಲ ಅಂತಂದ್ರ ಅದನ್ನು ಸಿಗಂಗಿಲ್ಲ. ಲೈಟ್ ಆಗಿ ನಾಷ್ಟಾ ಮಾಡ್ಕೊಂಡ್ ಮನೆಗೆ ಹೋಗ್ತೀನಿ. ಮಾರಿ ಮುಂದೆ ಹೇಳ್ಕೋ, ಕಳಾನೇ ಇಲ್ಲ ಗಾಡಿ ಬುಕ್ ಮಾಡ್ಯಾನಂದ್ರು. ರಾಜು ಭಾಯ್ तेरे भी पैसे डबल किए होंगे, मुझे भी डबल पैसे लेने हैं। राजू भाई मैं आ गया। राजू भाई तो करका हो गया। हाँ, 25 दिन पहले मेरे को बंगला बेचा, कल चला गया।
अगर मेरा पैसा नहीं मिला तो मैं मर जाऊंगा। इधर नहीं, बाहर रोड पे जाके मरने का। तू मुझे बता, वो राजू का बच्चा कहाँ गया? बता, नहीं तो मार डालूंगा तुझे मैं। ಭಾಳ ದಿನದ ಮೇಲೆ ತಿನ್ನತ್ತೀನಿರಿಪ್ಪ ಹೊರಗಿಂದ ಊಟ. ಸೊ ಎಲ್ಲಾ ಬರೀ ಡಯಟ್ ಅಂತ ಹೇಳಿ ಆಗೈತಿ. ಈ ಸತಿ ತಿನ್ನತ್ತೀನಿ. ಸ್ವಲ್ಪ ಲೈಟಾಗಿ ನಾಷ್ಟ ಮಾಡಿದ್ವಿ. ಸ್ವಲ್ಪ ಕೆಲಸ ಐತಿ ಗಾಡಿದಾಗ, ಏನೇನು ಇಲ್ಲ. ಸೊ ಎಣ್ಣೆ ತಗೊಂಡ ಮನೆಗೆ ಹೋಗ್ಬೇಕು. ನಾಷ್ಟ ಮಾಡ್ಕೊಂಡ್ ಬಂದೀವಿ. ಸೊ ಇಲ್ಲಿ ಗಾಡಿ ತೊಳಸಾತೀವಿ. ಗಾಡಿ ತೊಳಸ್ಕೊಂಡ್ ಮನೆಗೆ ಹೋಗ್ಬೇಕ. ಆದ್ರ ಅಣ್ಣ ಏನೈತ್ಲ ಹಿಂದ ಫುಲ್ ಮಾನಸಿಕ ಆಗ್ಬಿಟ್ಟಾನ. ಡಿವೋ ಗಾಡಿ ತಗೋಬೇಕಂತ ಹೇಳಿ ಯಾವ್ದಿತ್ತ. ಸೊ ಮನೆಯವ್ರು ಸೈನ್ ಗಾಡಿ ತಗೋ ಅಂತ ಹೇಳಿ ಅಂದಾನ. ಅದೇ ಗಾಡಿ ಬುಕ್ ಮಾಡ್ಕೊಂಡ ಫುಲ್ ಮಾನಸಿಕ ಆಗ್ಬಿಟ್ಟ. ಸೊ ಮುಂಜಾನೆ ಹಿಡಿದ ಗಾಡಿನೂ ತೊಳೆದಿರಲಿಲ್ಲ. ಸೊ ಮನ್ಯಾಗ ನೀರ್ನು ಇಲ್ಲ. 2-3 ದಿನ ಆಯ್ತು ನೀರ್ನು ಬಂದಿಲ್ಲ. ಅದಕ್ಕ ಗಾಡಿ ಈಗ ತೊಳ್ಸಾಕ್ ಬಂದಿನಿ. ಸೊ ಅವ್ರ ಕಡೆನೂ ನೀರ್ ಇದ್ದಂಗಿಲ್ಲ ಹಂಗ ಕಾಣತೈತಿ. ಮೇ ಬಿ ಗೊತ್ತಿಲ್ಲ. ತೊಳಿತೀನಿ ಅಂತ ಹೇಳಿ ಅಂದಾರ. ತೊಳ್ಸ್ಕೊಂಡ್ ಮನೆಗೆ ಹೋಗ್ಬೇಕ. ಸೊ ಅಣ್ಣ ಫುಲ್ ಮಾನಸಿಕ ಆಗ್ಬಿಟ್ಟ. ಅನ್ನೋದೇ ನನಗೆ ಭಾಳ ಬೇಸರ ಅಲ್ಲತೈತಿ. ಹಿಂಗ ಆವಾರ್ದಿ ಸೊ ಈ ಗಾಡಿ ತೊಳ್ಸಪ್ಪ ವೇಟ್ ಮಾಡಿ ಸಾಕಾಗೈತಿ. ಈಗ ಅಣ್ಣ ಗಾಡಿ ತೊಳೆಯದಾನ. ಗಾಡಿ ಭಾಳ ಅಂದ್ರ ಭಾಳ ಮಾನಸಿಕ ಆಗ್ಯಾನ ಅಣ್ಣ. ಮನೆಗೆ ಹೋಗ್ಲಿ ಏನು ಇಲ್ಲೇ ಎಲ್ರ ಪ್ರಸಾದ ಮಕ್ಕೊಳ್ಳಿ ಅನ್ನೋದಂಗಾಗೈತಿ. ಇಲ್ಲೇ ಬಸ್ ಸ್ಟ್ಯಾಂಡ್ದಾಗ ಇದಕ್ಕೆ ಜೀವನ ಕಳೀಲಿ ಅನ್ನೋದಂಗ ಆಗ್ಬಿಟ್ಟೈತಿ. ರೋಡ್ ಮೇಲೆ ಬರ್ಬೇಕಂದ್ರೆ ಹೆವಿ ಹೈರಾಣಕೈತ್ರಿ. ಹುಡುಗಳಂತೂ ಕೇಳಬೇಡ್ರಿ ನೀವು. ಏನ್ ಮಾಡಿದ್ರಿ ದೋಸ್ತರ ಜೊತೆ ಸಿಕ್ಕೇವತ್ತಂದ್ರೆ ಹಂಗ ಸಾಯ್ತೀವಿ. ಆದ್ರೂ ಏನ್ ಮಾಡಕ್ ಬಸ್ ಹಾಕ್ಬೇಡ ನೀವು. ಮತ್ತ ಅಣ್ಣಾಗ ಭಾಳ ಬೇಜಾರಾಗೈತಿ. ಭಾಳ ದುಃಖದಾಗದಾನ. ಏನ್ ಹೇಳ್ಬೇಕು. ಕ್ಯಾಮ್ರಾ ನೋಡಿದ್ರಿ ಹಿಂದೆ ತಗೊಳಕತ್ತಾನ. ಸೊ ಇಲ್ಲಿ ಎಣ್ಣೆ ತೊಗೊಳಕ್ ಬಂದೀವಿ. ಸೊ ಅದ್ರಾಗ ಅಣ್ಣಾರ ಫುಲ್ ಮಾನಸಿಕ ಕೂತ್ಬಿಟ್ಟಾನ. ಹಾಯ್ ಬ್ರೋ ನಾನಂತೂ ಬ್ರೋ. ಸೊ ಏನಂತಂದ್ರೆ ಅಣ್ಣ ಇನ್ನು ಕೆಲವೇ ದಿನಗಳಲ್ಲಿ ಹೊಸ ಗಾಡಿ ತಗೊಂಡು ಡ್ರೀಮ್ ಬೈಕ್ ತಗೊಂಡು ಬರ್ರ ಅನ್ಕೋತ ಹೋಗ್ತಿರ್ತಾನ. ಕಂಗ್ರ್ಯಾಚುಲೇಷನ್ ಬ್ರೋ ಫಾರ್ ಯುವರ್ ಡ್ರೀಮ್ ಬೈಕ್. ಸೈನ್ ಡ್ರೀಮ್ ಸೈನ್ ಬೈಕ್.